ನಮಸ್ಕಾರ ಸ್ನೇಹಿತರೆ. ಆ, ವಿಮಾನಯಾನ ವಿಮಾನಯಾನ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎಲ್ಲರಿಗೂ ತಮ್ಮ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ವಿಮಾನದಲ್ಲಿ ಹೋಗಬೇಕನ್ನುವಂಥ ಒಂದು ಆಸೆ ಇರ್ತದೆ. ಅದು ಒಂದು ಪ್ರತಿಷ್ಠಿತ ಪ್ರಯಾಣ ಮತ್ತು ಪ್ರತಿಷ್ಠಿತ ಸಾರಿಗೆ ವಿಧಾನವಾಗಿರುತ್ತೆ. ಆದರೆ ಕೆಲವೊಂದು ಘಟನೆಗಳು ಈ ವಿಮಾನಯಾನದ ಬಗ್ಗೆ ಭಯವನ್ನು ಹುಟ್ಟಿಸುತ್ತವೆ. ಹೌದು ಸ್ನೇಹಿತರೆ, ದಕ್ಷಿಣ ಕೊರಿಯಾದ ಮುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರವಿವಾರ ಬೆಳಗ್ಗೆ ಭೀಕರ ವಿಮಾನ ದುರಂತ ಸಂಭವಿಸಿದ್ದು 179 ಮಂದಿ ಸಜೀವ ದಹನವಾಗಿದ್ದಾರೆ. ತಾಂತ್ರಿಕ ದೋಷಕ್ಕೆ ತುತ್ತಾಗಿದ್ದ ವಿಮಾನದ ಚಕ್ರಗಳು ಲ್ಯಾಂಡಿಂಗ್ ವೇಳೆ ತೆರೆದುಕೊಳ್ಳದ ಕಾರಣ ವಿಮಾನ ರನ್ವೇಯಿಂದ ಮುಂದಕ್ಕೆ ಚಲಿಸಿ ಎದುರಿಗಿನ ಗೋಡೆಗೆ ಡಿಕ್ಕಿ ಹೊಡೆದು ಸ್ಫೋಟಗೊಂಡಿದೆ. ವಿಮಾನಕ್ಕೆ ಪಕ್ಷಿಯೊಂದು ಡಿಕ್ಕಿ ಹೊಡೆದ ಕಾರಣ ದುರಂತ ಸಂಭವಿಸಿದೆ ಎಂದು ನಂಬಲಾಗುತ್ತಿದೆ. ಸ್ನೇಹಿತರೆ, ಇದು ಬ್ಯಾಂಕಾಕ್ನಿಂದ ದಕ್ಷಿಣ ಕೊರಿಯಾದ ಮುವಾನ್ಗೆ ಹೊರಟಿದ್ದ ಜೆಜೋ ಏರ್ ಕಂಪನಿಯ ಈ ವಿಮಾನದಲ್ಲಿ ಒಟ್ಟು 181 ಮಂದಿ ಪ್ರಯಾಣಿಸುತ್ತಿದ್ದರು. ಈ ಪೈಕಿ 179 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇಬ್ಬರು ವಿಮಾನ ಸಿಬ್ಬಂದಿಯನ್ನು ರಕ್ಷಿಸಲಾಗಿದೆ ಎಂದು ತಿಳಿದುಬಂದಿದೆ. ನಿಜಕ್ಕೂ ಆ ಸಮಯಕ್ಕೆ ಅಲ್ಲಿ ಏನಾಯ್ತಂತ ನೋಡೋದಾದರೆ, ಬ್ಯಾಂಕಾಕ್ನಿಂದ ಹೊರಟಿದ್ದ ಜೆಜು ಏರ್ನ ಬೋಯಿಂಗ್ 737-800 ವಿಮಾನ ಮುವಾನ್ ನಿಲ್ದಾಣದಲ್ಲಿ ಇಳಿಯಬೇಕಿತ್ತು. ಆದರೆ ಆಗ ವಿಮಾನಕ್ಕೆ ಹಕ್ಕಿ ಡಿಕ್ಕಿಯಾಗಿದೆ ಎಂದು ಪೈಲಟ್ ATCಗೆ ಮಾಹಿತಿ ನೀಡಿದ್ದರು. ಇದಾದ 4 ನಿಮಿಷದಲ್ಲಿ ಪೈಲಟ್ ಮತ್ತೆ ಮೇ ಡೇ ಅಂದರೆ ಅಪಾಯ ಎದುರಾಗಿದೆ ಎಂದು ಘೋಷಣೆಯನ್ನು ಸಹ ನೀಡಿದ್ದರು. ಈ ಮೇ ಡೇ ಎನ್ನುವ ಘೋಷಣೆ ಕೂಗಿದ 2 ನಿಮಿಷದಲ್ಲಿ ದುರಂತ ಸಂಭವಿಸಿದೆ ಎಂದು ತಿಳಿಸಲಾಗಿದೆ. ಸ್ನೇಹಿತರೆ, ವಿಮಾನ ಇಳಿಸಲು ಸಿದ್ಧತೆ ಆರಂಭಿಸಿದ ವೇಳೆ ತಾಂತ್ರಿಕ ದೋಷ ಪತ್ತೆಯಾಗಿದೆ. ಹೀಗಾಗಿ ಬೆಲ್ಲಿ ಲ್ಯಾಂಡಿಂಗ್ ಅಂದರೆ ಚಕ್ರವಿಲ್ಲದೆ ವಿಮಾನದ ಕೆಳಭಾಗವನ್ನೇ ರನ್ವೇಗೆ ಇಳಿಸುವ ವಿಧಾನವಾಗಿದೆ. ಹೀಗೆ ಮಾಡುವುದಾಗಿ ಪೈಲಟ್ ATCಗೆ ತಿಳಿಸಿದರು. ಈ ಸಮಯದಲ್ಲಿ ರನ್ವೇ 1ರ ಬಳಿ ಹಕ್ಕಿಗಳು ಹಾರಾಡುತ್ತಿದ್ದ ಕಾರಣ ಮತ್ತೊಂದು ರನ್ವೇಯಲ್ಲಿ ಇಳಿಸಲು ಸೂಚಿಸಲಾಯಿತು. ವಿರುದ್ಧ ದಿಕ್ಕಿನಿಂದ ಈ ರನ್ವೇಯಲ್ಲಿ ಇಳಿದು ವಿಮಾನದ ವೇಗ ತಗ್ಗದೆ ಮುಂದಕ್ಕೆ ಚಲಿಸಿ ಮುಂದೆ ಇದ್ದ ಗೋಡೆಗೆ ಬಡಿಯಿತು. ಬಳಿಕ ವಿಮಾನ ಸ್ಫೋಟಗೊಂಡಿದ್ದು, ಆ ಸ್ಫೋಟದಲ್ಲಿ ಒಳಗಿದ್ದ 179 ಜನ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಈ ಘಟನೆಗೆ ಭಾರತ ತೀವ್ರ ಸಂತಾಪವನ್ನು ತೋರಿಸಿರುವಂಥದ್ದು. ದುರಂತಕ್ಕೆ ಭಾರತ ಸಂತಾಪ ಸೂಚಿಸಿದ್ದು, ಘಟನೆಯಿಂದ ತೀವ್ರ ದುಃಖವಾಗಿದೆ ಎಂದಿದೆ. ಕೊರಿಯಾದಲ್ಲಿ ಭಾರತೀಯ ರಾಯಭಾರಿ ಅಮಿತ್ ಕುಮಾರ್ ಟ್ವೀಟ್ ಮಾಡಿ, ಇಂತಹ ಸಮಯದಲ್ಲಿ ಕೊರಿಯಾದ ಜೊತೆ ನಾವಿರಲಿದ್ದೇವೆ, ಅವರ ಸಹಾಯಕ್ಕೆ ಭಾರತ ಸದಾ ಸಿದ್ಧವಿದೆ ಎಂದಿದ್ದಾರೆ.